ತುಮಕೂರು, ಚಿತ್ರದುರ್ಗ, ದಾವಣಗೆರೆ, ಶಿವಮೊಗ್ಗ, ಬಳ್ಳಾರಿ ಇಲ್ಲಿ ಛಲವಾದಿಗಳು ಆದಿ ದ್ರಾವಿಡ ಅಂತ ತಗೊಳ್ತಾರೆ, ಮಾದಿಗರು ಆದಿ ಕರ್ನಾಟಕ ಅಂತ ತಗೊಳ್ತಾ ಇದ್ದಾರೆ. ಕಲ್ಯಾಣ ಕರ್ನಾಟಕದ ಮತ್ತು ಉತ್ತರ ಕರ್ನಾಟಕದಲ್ಲಿ ಸ್ಪಷ್ಟವಾಗಿ ಮಾದಿಗರು ಮಾದಾರ ಮಾದಿಗ ಅಂತೇಳಿ ತಗೊಳ್ತಾರೆ. ಅಲ್ಲೆಲ್ಲ ಗೊಂದಲ ಇಲ್ಲ. ಉತ್ತರ ಕರ್ನಾಟಕದಲ್ಲಿ ಗೊಂದಲ ಇಲ್ಲ. ಇಲ್ಲಿ ಮಾತ್ರ ಇರೋದು ಮೈಸೂರು ಪ್ರದೇಶದಲ್ಲಿ ಮಾತ್ರ. ಆಮೇಲೆ ಇಲ್ಲಿ ಕೂಡ ಇದನ್ನು ಬೇರ್ಪಡಿಸೋದು ಹೆಂಗೆ ಅಂತ ದೊಡ್ಡ ತಲೆನೋವು ಅನ್ನೋ ರೀತಿಯಲ್ಲಿ ಕೆಲವರು ಆಯೋಗಕ್ಕೆ ದೂರನೇ ನೀಡಿಬಿಟ್ಟಿದ್ದಾರೆ. ಏನಂತ, ಸ್ವಾಮಿ ಇಂಪರಿಕಲ್ ಡಾಟಾ ಇಲ್ಲ, ಹಿಂಗೆಲ್ಲ ಗೊಂದಲ ಇದೆ, ಇವನ್ನೆಲ್ಲ ಯಾಕೆ ಬಗೆಹರಿಸ್ತೀರಾ, ಬಗೆಹರಿಸೋಕ್ಕಾಗಲ್ಲ, ಈಗ ನೀವು ಸರ್ವೆ ಮಾಡಿಬಿಡ್ರಿ ಒಂದೇ ಸರ್ತಿಗೆ ಅಂತಂದು ಹೇಳ್ತಿದ್ದಾರೆ. ತಲೆ ಎಣಿಕೆ ಆಗಬೇಕು ಅಂತಂದೇಳಿ, ಅಂದರೆ ಇದನ್ನೇನಾದರೂ ಮಾಡಿ ಮುಂದೂಡಬೇಕು ಅಂಥೇಳಿ. ಇದನ್ನು ಮುಂದೂಡುವ ಅಗತ್ಯನೇ ಇಲ್ಲ. ಏನು ಅವರಿಗೆ ಕೊಟ್ಟಿರ್ತಕ್ಕಂಥ ಅವಧಿಯಲ್ಲಿಯೇ ಇದನ್ನು ಇಂಪೆರಿಕಲ್ ಡಾಟಾನ ಕಂಡುಹಿಡಿಬಹುದು. ಅದು ಹೇಗೆ ಅಂದರೆ, ಈ ಹಿಂದೆ ನ್ಯಾಯಮೂರ್ತಿ ಸದಾಶಿವ ಆಯೋಗ ಏನಿತ್ತಲ್ಲ, ಅದು ಮನೆ ಮನೆಗೂ ಕೂಡ ಹೋಗಿ ಸರ್ವೆ ಮಾಡಿದೆ. ಹೌದಾ? ಮನೆ ಮನೆಗೂ ಹೋಗಿ ಸರ್ವೆ ಮಾಡಿದ ರಿಪೋರ್ಟ್ ಇದೆ. ಆ ರಿಪೋರ್ಟ್ನಲ್ಲಿರೋದನ್ನು ನೀವು ತೆಗೆದುಕೊಂಡು ಮಾಡಿ, ಅದರಲ್ಲೇ ಸಿಗುತ್ತೆ. 2011 ಜನಗಣತಿ ಇದನ್ನೆಲ್ಲ ತೆಗೆದುಕೊಂಡು ಮಾಡಬೇಕು. ಯಾವ ಕಾರಣಕ್ಕೂ ಕೂಡ ಬೇರೆಯವರು ಹೇಳ್ತಾರೆ ಅವರೇನು ಹಿಂಗೆ ಒಟ್ಟಾಗಿ ಇದ್ಬಿಟ್ರೆ ಇದು ಅಷ್ಟನ್ನು ಕೂಡ ನಾವು ಪಡಿಬಹುದು ಅಂತ ಹೇಳಿ, ಬೇರ್ಪಡಿಸ್ಬಿಟ್ರೆ ನಮ್ಗೆ ಮೀಸಲಾತಿ ಸಂಖ್ಯೆ ಕಡಿಮೆ ಆಗಿಬಿಡ್ತಲ್ಲ ಅಂತಕ್ಕಂಥ ಇದು ಅವ್ರಿಗೆ ದುರಾಸೆ. ಆ ದುರಾಸೆ ಆ ರೀತಿ ಮಾಡ್ತಿದೆ. ಹಂಚ್ಕೊಂಡು ತಿನ್ನುವ ಗುಣ ಇಲ್ಲದಂಥ ಕೆಲವು ವರ್ಗ ಜಾತಿಯವರು ಈ ರೀತಿ ಎಲ್ಲ ಹೇಳ್ಕೊಂಡು ಹೊರಟು ಇನ್ನೇನಾದರೂ ಮಾಡೋಣ ಅಂತಂದು ಹೇಳ್ತಿದ್ದಾರೆ. ತಡೆ ಮಾಡೋಣ, ಇದನ್ನು ಮಾಡೋಣ ಅಂತೇಳಿ ಅದು ಯಾವುದಕ್ಕೂ ಕೂಡ ಅವಕಾಶ ನೀಡದೆ ತಮಗೆ ಕೊಟ್ಟಿರ್ತಕ್ಕಂಥ ಅಧಿಕಾರದ ಅವಧಿ ಏನಿದೆಯಲ್ಲ ಆ ಅವಧಿಯಲ್ಲೇ ಸರ್ಕಾರಕ್ಕೆ ಮಂಡಿಸಬೇಕು. ಅವರು ಕೂಡ ಇದರ ಮಂಡಿಸ್ತೀನಿ ಅನ್ನೋ ಒಂದು ಪೂರಕವಾಗೇ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ನೀವು ಅದನ್ನು ಕೊಡಬೇಕು ಅಂತ ಹೇಳಿದ್ದೀವಿ. ಜೊತೆಗೆ ಎಷ್ಟು ಜನ ಸರ್ಕಾರಿ ನೌಕರರಿದ್ದಾರೆ, ಜವಾನರಿಂದ ಹಿಡಿದು ದಿವಾನರವರೆಗೂ, ಅವನು IPS ಇರ್ಬೋದು, IAS ಇರ್ಬೋದು, KS ಇರ್ಬೋದು, ಕಸಾವಳಿಲಿರ್ಬೋದು, ಆಮೇಲೆ ಇಂಜಿನಿಯರ್ಗಳು ಇರ್ಬೋದು, ಎಲ್ಲ ಇಲಾಖೆಗಳಲ್ಲಿ ಒಟ್ಟು SCಗಳು ಎಷ್ಟು ಜನ ಇದ್ದಾರೆ ಅನ್ನೋದು ಒಂದು ಸಂಖ್ಯೆ. ಅದರಲ್ಲಿ ಮಾದಿಗರು ಎಷ್ಟು ಜನ ಇದ್ದಾರೆ, ಛಲವಾದಿಗಳು ಎಷ್ಟು ಜನ ಇದ್ದಾರೆ, ಬೋವಿಗಳು ಎಷ್ಟು ಜನ ಇದ್ದಾರೆ, ಲಂಬಾಣಿಗಳು ಎಷ್ಟು ಜನ ಇದ್ದಾರೆ ಅನ್ನೋದನ್ನು ನೀವು ಇದನ್ನು ಮಾಡಬೇಕು, ವಿಂಗಡಣೆ ಮಾಡಿ. ಅದರಲ್ಲಿ ಕೂಡ ನಿಮಗೆ ಅಸಮಾನತೆ ಗೊತ್ತಾಗುತ್ತೆ, ಯಾರು ಹೆಚ್ಚು ಪಡೆದಿದ್ದಾರೆ ಅನ್ನೋದನ್ನು ಅಲ್ವಾ. ಅದನ್ನು ಕೂಡ ನಿರ್ದಿಷ್ಟವಾಗಿ ಯಾರೇ ಆದಿ ಕರ್ನಾಟಕ ಅಂತೇಳಿ ಬರೀ ಕೂಡುದು ಅಂತೇಳಿ ಎಚ್ಚರಿಕೆ ಕೊಡಿದೆ ಅವ್ರಿಗೆ, ಅಧಿಕಾರಿಗಳಿಗೆ. ಆದಿ ದ್ರಾವಿಡ ಅಂತ ಬರಿಬಾರ್ದು ಅಂತಂದೇಳಿ, ಆದಿ ಆಂಧ್ರ ಅಂತ ಬರಿಬಾರ್ದು, ನಿಮ್ಮ ಮೂಲ ಜಾತಿ ಯಾವುದು ಅನ್ನೋದನ್ನೇ ಬರೆದಿರಬೇಕು. ಬರೆಸಿ ಎಲ್ಲ ನೌಕರರ ಮಾಹಿತಿಯನ್ನು ಕಲೆ ಹಾಕಿ ಎಷ್ಟು ಜನ ಸರ್ಕಾರಿ ನೌಕರಿದ್ದಾರೆ, ಯಾವ್ಯಾವ ಜಾತಿಯವರಿದ್ದಾರೆ, ಯಾವ ಜಾತಿಯವರಿಗೆ ಎಷ್ಟೆಷ್ಟು ಸಿಕ್ಕಿದೆ, ಯಾವ ಜಾತಿಯವರು ಸಿಗದೇ ಇರೋದು ಎಷ್ಟು ಅನ್ನೋದನ್ನು ಕೂಡ ನೀವು ಅದನ್ನು ಕೂಲಂಕುಷವಾಗಿ ಸಂಖ್ಯೆಗಳನ್ನು ಲೆಕ್ಕ ಹಾಕಿ ಪಡೆದಿರೋ ಸಂಖ್ಯೆನೂ ಕೂಡ ನೀವು ಬಹಿರಂಗಪಡಿಸಿ ಈ ಒಳ ಮೀಸಲಾತಿ ಅಸಮಾನತೆಗೆ ಇದೊಂದು ದೊಡ್ಡ ಸಹಕಾರಿಯಾಗುತ್ತೆ ಪಟ್ಟಿ. ಜೊತೆಗೆ ಮೆಡಿಕಲ್ ಕಾಲೇಜ್, ಇಂಜಿನಿಯರಿಂಗ್ ಕಾಲೇಜು, ಡೆಂಟಲ್ ಕಾಲೇಜು, ಇತರ ಎಲ್ಲ ಕಾಲೇಜುಗಳು ನಡೆಸ್ತಕ್ಕಂಥವ್ರು ಯಾರ್ಯಾರು, ಸರ್ಕಾರಿ ಅನುದಾನ ಪಡೆದು ಯಾವ್ಯಾವ ಜಾತಿಯವ್ರು ನಡೆಸ್ತೀರಿ, ಸರ್ಕಾರಿ ಭೂಮಿಯನ್ನು ಪಡೆದು ಯಾವ್ಯಾವರು ಪಡೆದು ನಡೆಸ್ತಾ ಇದ್ದೀರಿ, ಎಷ್ಟು ಜಾತಿಗಳಿಗೆ ಯಾವ್ಯಾವ ಜಾತಿಯವರು ಮೆಡಿಕಲ್ ಕಾಲೇಜ್ ಹೊಂದಿದ್ದಾರೆ, ಯಾವ್ಯಾವ ಜಾತಿಯವರು ಇಂಜಿನಿಯರಿಂಗ್ ಕಾಲೇಜ್ ಹೊಂದಿದ್ದಾರೆ, ಯಾವ್ಯಾವ ಜಾತಿಯವರು ಪ್ರೌಢಶಾಲೆಯನ್ನು ಹೊಂದಿದ್ದಾರೆ, ಡಿಗ್ರಿ ಕಾಲೇಜು, ಹೀಗೆ ಎಲ್ಲ ವೃತ್ತಿಪರ ಕೋರ್ಸ್ಗಳಿದಾವಲ್ಲ ಅವನ್ನೆಲ್ಲವನ್ನು ಕೂಡ ಅದನ್ನು ಕೂಡ ಒಂದು ತರಿಸ್ಕೋಬೇಕು ಅಂತ ನಾವು ಒಂದು ಮನವಿಯನ್ನು ಮಾಡ್ತಾಯಿದ್ದೀವಿ. ಸಮುದಾಯದ ಸಂಬಂಧಿತ ಎಲ್ಲ ಜಾತಿಗಳದ್ದು ಒಂದು ಸಮನ್ವಯ ಸಭೆಯನ್ನು ಮಾಡ್ತಾಯಿದ್ದೀವಿ. 13ನೇ ತಾರೀಕು ಅಂಬೇಡ್ಕರ್ ಭವನದಲ್ಲಿ, ಅದರಲ್ಲಿ ಡೀಟೇಲ್ಸ್ ಇವರೆಲ್ಲರೂ ಕೂಡ ಬರ್ತಾ ಇದ್ದಾರೆ. ಆ ಸಭೆಗೆ ನಾವು ಇವ್ರನ್ನ ಇನ್ವೈಟ್ ಮಾಡಿದ್ದೀವಿ,
ನ್ಯಾಯಮೂರ್ತಿ ನಾಗಮೋಹನ್ ದಾಸರವರೇ ಬಂದು ನಮ್ಮ ಅಹವಾಲನ್ನು ಸ್ವೀಕಾರ ಮಾಡಿ ನೀವು ಮನವಿಯನ್ನು ಸ್ವೀಕಾರ ಮಾಡಬೇಕು ಅಂತೇಳಿ ಅವ್ರು ಕೇಳ್ಕೊಂಡಿದ್ವಿ. ಆ ಸಭೆನೂ ಕೂಡ ಮಾಡ್ತಿದ್ವಿ. ಅದರಿಂದ ಮಾದಿಗ ಎಡ ಗುಂಪಿಗೆ ಸೇರಿರ್ತಕ್ಕಂಥ ಎಲ್ಲ ಜಾತಿಯವರು, ಈ ಮೋಚಿ, ಸಮಗಾರ, ಡೋರು, ದಕ್ಕಲಿಗ ಮತ್ತಿತರರು ಯಾರ್ಯಾರು ಎಡ ಗುಂಪಿನಲ್ಲಿ ಗುರುತಿಸಿಕೊಂಡಿದ್ರೆ ಇವರೆಲ್ಲ ಜಾತಿಯ ಜನರು ಕೂಡ ಅವತ್ತು ಬೆಂಗಳೂರಿಗೆ ಆಗಮಿಸಬೇಕು ಅಂತೇಳಿ ನಾನು ಈ ಮೂಲಕ ವಿನಂತಿ ಮಾಡ್ತಿದ್ದೀನಿ. ಅದ್ರ ಜೊತೆಗೆ ಭಾರಿ ಗೊಂದಲವನ್ನು ಉಂಟು ಮಾಡಿರ್ತಕ್ಕಂಥ ಈ 3 ಜಾತಿ, ಈ ಆದಿ ಕರ್ನಾಟಕ, ಆದಿ ದ್ರಾವಿಡ, ಆದಿ ಆಂಧ್ರ ಅಂತಕ್ಕಂಥ ಜಾತಿಗಳು 101ರಲ್ಲಿದೆ. ಆ 3 ಜಾತಿನೂ ಕೂಡ ಆ ಜಾತಿ ಪಟ್ಟಿಯಿಂದ ಕೈ ಬಿಡಬೇಕು, ತೆಗೆದು ಹಾಕಬೇಕು ತಕ್ಷಣವೇ. ಇವುಗಳ ವರದಿ ಏನಿದೆಯಲ್ಲ ಅದು ಭಾಳ ಚೆನ್ನಾಗಿ ಮಾಡಿದ್ದೀವಿ. ನಾನೇ ಮಂತ್ರಿಯಾಗಿ ಮಾಡಿಸಿದ್ದು. ವೈಜ್ಞಾನಿಕವಾಗಿ ಭಾರತ ದೇಶದಲ್ಲಿ ಮೊದಲ ಬಾರಿಗೆ ನಾವು ಅಂಥ ಒಂದು ಸಾಹಸಕ್ಕೆ ಕೈ ಹಾಕಿದ್ವಿ. 160 ಕೋಟಿ ಹೆಚ್ಚು ವೆಚ್ಚದಲ್ಲಿ ಅದನ್ನು ಮಾಡಿದ್ದೀವಿ. 101.5 ಲಕ್ಷ ಶಿಕ್ಷಕರು, ಎಲ್ಲ ಜಿಲ್ಲಾಧಿಕಾರಿಗಳು, ಎಸಿಗಳು, ತಹಸೀಲ್ದಾರ್ಗಳ ಉಸ್ತುವಾರಿಯಲ್ಲಿ ಮಾಡಿದಂಥ ಇದು. ಆಮೇಲೆ ಇವತ್ತು ಕೂಡ BELನವರು ಒಂದು ದತ್ತಾಂಶನ ಸಂಗ್ರಹ ಮಾಡಲಿಕ್ಕಿದೆಯಲ್ಲ, ವೆಬ್ಬನ್ನು ಕ್ರಿಯೇಟ್ ಮಾಡಿ ಅದರಲ್ಲಿದೆ. ಯಾರು ಸುಮ್ಮನೆ ಹೇಳ್ತಾರೆ ನಮ್ಮ ಮನೆ ಬರಲಿಲ್ಲ, ನಿಮ್ಮ ಮನೆ ಬರಲಿಲ್ಲ, ಅವು ಯಾವ ಮನೆ ಬಂದಿಲ್ಲ, ಯಾರ್ಯಾರ ಮನೆ ಬಂದಿಲ್ಲ ಅಂತ ಎಲ್ಲದನ್ನು ನಾವು ಪಬ್ಲಿಷ್ ಮಾಡಿದ್ರೆ ಗೊತ್ತಾಗುತ್ತೆ. ಅದರಿಂದ ಅದರಲ್ಲೂ ಕೂಡ ಸಾಕಷ್ಟು ಸಾಮಾಜಿಕ ನ್ಯಾಯಕ್ಕೆ ಹತ್ತಿರವಾಗಿರ್ತಕ್ಕಂಥ ವರದಿ ಇದೆ. ಸರ್ಕಾರ ಮಾಡ್ತಕ್ಕಂಥ ಯೋಜನೆಗಳಿಗೆ ಇದು ಒಂದು ಪೂರಕವಾಗಿದೆ. ಇದು ತಡ ಮಾಡದೆ ಇದನ್ನು ಜಾರಿ ತರಬೇಕು. ಇವತ್ತು ತೆಲಂಗಾಣದಲ್ಲಿ ರೇವಂತ್ ರೆಡ್ಡಿ ಹೇಳಿದರು. ರೇವಂತ್ ರೆಡ್ಡಿ ದೊಡ್ಡ ಸಾಹಸನೆ ಮಾಡಿಬಿಟ್ರು, ತಲೆ ಎಣಿಕೆನೆ ಮಾಡಿಬಿಟ್ರು. ಸರ್ವೆ ಆರ್ಡರ್ ಮಾಡಿಬಿಟ್ರು. 2 ತಿಂಗಳಲ್ಲಿ ಸರ್ವೆ ರಿಪೋರ್ಟ್ ಕೊಟ್ಬಿಟ್ರು. ಮೊನ್ನೆ ಒಂದು 3 ದಿನದಲ್ಲಿ ಅದನ್ನು ಅನೌನ್ಸ್ ಮಾಡಿಬಿಟ್ರು. ಮಾದೇವರಿಗೆ 9%, ಛಲವಾದಿಗಳಿಗೆ ಮಾಲ ಅಂತ ಕರೀತಾರೆ, ಅವ್ರಿಗೆ 5%, ಇತರೆ ಅಲೆಮಾರಿಗಳಿಗೆ 1% ಕೊಡೋದ್ರ ಮೂಲಕ ಅಲ್ಲಿ ಅನುಷ್ಠಾನಕ್ಕೆ ತಂದರು.